ರೈತರಿಗೆ ನೋಟಿಸ್ ನೀಡಿ ಕಾಮಗಾರಿ ಆರಂಭಿಸಲು ಆಗ್ರಹ. ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಕಾಲುವೆ ನಿರ್ಮಾಣಕ್ಕೆ ಸ್ವಾಧೀನಪಡಿಸಿಕೊಂಡ ಜಮೀನಿನ ರೈತರಿಗೆ 11/1 ನೋಟಿಸ್ ನೀಡಿ ಕಾಮಗಾರಿ ಆರಂಭಿಸಬೇಕು ಎಂದು ಆಗ್ರಹಿಸಿ ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಸಂಕನಾಳ ಭಾಗದ ರೈತರು ಆಲಮಟ್ಟಿಯ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಿಂದ ಪ್ರತಿಭಟನೆ. ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಹೊರಟ ರೈತರು ಭೂಸ್ವಾಧೀನಾಧಿಕಾರಿ ಕಚೇರಿಗೆ ತೆರಳಿ SLO MB ನಾಗ್ಠಾನ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್ ವಾಲಿಕಾರ್, ಮುಳವಾಡ ಏತ ನೀರಾವರಿ ಯೋಜನೆಗೆ ಸಂಬಂಧಿಸಿದ ಸಂಕನಾಳ ಶಾಖಾ ಕಾಲುವೆ ನರಸಲಗಿ, ಅಗಸಬಾಳ, ಸಂಕನಾಳ, ಕನಗಾಲ, ಸೋಲವಾಡಗಿ, ಕನ್ನಾಳ, ವಡವಡಗಿ, ಜಾಯವಾಡಗಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಹಾದು ಹೋಗಿದೆ. ಈ ಮೊದಲು ಸಂಕನಾಳದವರಿಗೆ ಕಾಲುವೆ ಕಾಮಗಾರಿ ಮುಗಿದಿದೆ. ಆದರೆ ಕನಾಳ ಗ್ರಾಮದವರೆಗೆ ಇನ್ನೂ ವೆತರನ ಕಾಲುವೆ ಕಾಮಗಾರಿ ಬಾಕಿ ಉಳಿದಿದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ 5 ನದಿ ಹರಿದಿದ್ದಾವೆ. ಪಂಚನದಿಗಳ ಬೀಡು 2ನೇ ಪಂಜಾಬ್ ಹತ್ತಿಕೊಂಡು ಕೇವಲ ಅದು ಹೇಳ್ಕೊಳಕ್ ಮಾತ್ರ. ಇದು ಹೇಳ್ಕೊಳಕ್ ಬಹಳ ಚಂದ ಅನಿಸ್ತದ. ಬೇರೆ ರಾಜ್ಯದ ನೋಡಿದ್ರೆ ಏನಪ್ಪಾ ಬಿಜಾಪುರ ಜಿಲ್ಲೆ ಸಮೃದ್ಧಿ ನಾಡು, 5 ನದಿ ಹರಿದಾವು, ಏನು ಇಲ್ಲ, ಕುಡಿಲಕ್ಕೆ ನೀರಿಲ್ರಿ ಪುಣ್ಯಾತ್ಮರೇ. ಇನ್ನೂ 5 ಕಿಲೋಮೀಟರ್ ಹೋಗಿ ಕೊಡ ಹೊತ್ಕೊಂಡು ನೀರು ತರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 8 ಜನ ಶಾಸಕರು, ಅದರಲ್ಲಿ 2 ಸಚಿವರು ಇದ್ದೀರಿ. ಒಬ್ಬ ಸಂಸದ. ನಾಚಿಕೆ ಬರ್ಬೇಕು, ನಾಚಿಕೆ ನಿಮಗ. ನಿಮಗ ಚುನಾವಣೆ ಬಂದಾಗ ನಾಟಕ ಮಾಡ್ಕೋತ ಎಲ್ಲಾ ಪಕ್ಷದವರು ಹಸಿರು ಶಾಲೆ ಹಾಕೊಂಡು ನಾವು ರೈತ ಪರ ಅದೇವು. ರೈತ ಪರ ಇದ್ರೆ ಇಲ್ತಾನೆ ಯಾಕಪ್ಪ ರೈತರಿಗೆ ನೀವು ಸಹಾಯ ಮಾಡ್ತಿದ್ರಿ? ದಿನನಿತ್ಯ ಆತ್ಮಹತ್ಯೆ ಮಾಡ್ಕೋತಾರ ರೈತರು ಸಾಲದಿಂದಾಗಿ. ಮಾತ್ರ ರೈತರ ಹೆಸರು ಹೇಳ್ತೀರಿ. ಎಲ್ಲ ಬಿಡಿ, ನಿಮ್ ಪುಟಾಟಿಗಳು ಗೊತ್ತದಾವು. ನಮ್ಗೆ ಈಗೇನದ, ನಮ್ ಲಕ್ಷಾಂತರ ಎಕರೆ ಜಮೀನು ಕಳ್ಕೊಂಡು ಮಠ ಮನೆಗಳನ್ನ ಬಿಟ್ಟು ನಿರಾಶ್ರಿತರಾಗಿ ಇವತ್ತು ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ರೈತರು. ನಮಗೆ ಕೇಳ್ದ ನೀರು ಕೊಡಂಗಿಲ್ಲ ನೀವು ಅಂತ ಹೇಳಿ ನೆಪ ಹೇಳ್ತೀರಿ. A ಸ್ಕೀಮ B ಸ್ಕೀಮ್ ಅಂತ ತಿಳ್ಕೊಂಡು, ಅಪ್ಪ ನಮ್ಮ ಸ್ಕೀಮ್ಗಳು ಗೊತ್ತಿಲ್ಲ, ನೀವು ಬೇಕಾದ್ರೆ ಜಡ್ತನ ಮಾಡ್ಕೋರಿ. ನಮಗ್ ಕೇಳಿದಾಗ ATM ತರ ನೀರು ಕೊಡಬೇಕು. ATM ಅಂದ್ರೆ ಎನಿ ಟೈಮ್ ಮನಿ. ನೀವು ರಾತ್ರಿ 12 ಗಂಟೆಗೆ ಹೋದ್ರು ಸಹಿತ ನೀವು ಕಾರ್ಡ್ ಹಾಕಿ ರೊಕ್ಕ ಬರ್ತದಲ್ಲ, ಹಾಗೆ ರೈತರು ಕೃಷಿಗಾಗಲಿ ಎದಕ್ಕೆ ಆಗಲಿ ನೀರು ಕೇಳಿದಾಗ ತಕ್ಷಣ ನೀರು ಕೊಡುವಂತ ಕೆಲಸ ಮಾಡಬೇಕು. ನೀರು ಕೊಟ್ಟರೆ ಮಾತ್ರ ನಮ್ಮ ಜಿಲ್ಲೆಯ ಜನರು ಏನು ತ್ಯಾಗ ಮಾಡಿದರೆ ಭೂಮಿ ಕಳ್ಕೊಂಡು ಅದಕ್ಕೆ ಸಾರ್ಥಕ ಆಗ್ತದೆ. ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಕಾಲುವೆ ಕಾಮಗಾರಿ ಅರ್ಧಕ್ಕೆ ಹೋಯ್ತು, ಶಾಖಾ ಕಾಲುವೆ ಇರಬಹುದು, ವಿತರಣಾ ಕಾಲುವೆ ಇರಬಹುದು, ಆ ಕಾಲುವೆಗೆ ಕಾಮಗಾರಿಗಳನ್ನ ತುರ್ತಾಗಿ ಮುಗಿಸುವಂತ ಕೆಲಸ ಮಾಡಬೇಕು. ಇಲ್ಲೇ ಇದ್ರೆ ನಾವು ಮುಂಬರ್ತಕ್ಕಂಥ ದಿನಗಳಲ್ಲಿ KPCL ಕಚೇರಿಯನ್ನ ಬೀಗ ಹಾಕ್ಬೇಕಾಗ್ತದೆ. ಏನು ಕೆಲಸ ಇಲ್ಲ ನಿಮ್ಮದು, ಸುಮ್ಮನೆ ಪಗಾರ ತಗೋತೀರಿ ತಿಂಗಳ ರೈತರ ಕೆಲಸ. ಇದೇ ಸಮಯದಲ್ಲಿ ಅರವಿಂದ್ ಕುಲಕರ್ಣಿ ಅವರು ಮಾತನಾಡುತ್ತಾ, ಬೇಸಿಗೆ ಜಾಸ್ತಿ ಇರುವುದು ಕಾರಣ ಕೆರೆ ತುಂಬಿಸುವ ಕೆಲಸ ಮತ್ತು ಕಾಲುವೆಗಳಿಗೆ ನೀರು ಬಿಡಬೇಕೆಂದು ಆಗ್ರಹಿಸಿದರು. ಬಸವನ ಬಾಗೇವಾಡಿ ತಾಲೂಕಿನಾಗ ಹೂವಿನಪುರಿ ಹೋಬಳಿಯಲ್ಲಿ ಬರುವಂತ ಸಂಕನಾಳ ಶಾಖಾ ಕಾಲುವೆಯಲ್ಲಿ ಬರುವಂತ ಆ ಶಾಖಾ ಕಾಲುವೆ ನೀರು ಬರ್ತಾವ ಅಂತೇಳಿ ರೈತರು ನಂಬಿ 1,000 ಎಕರೆ ಕಬ್ಬು ಹಚ್ಚಾರ. 1,000 ಎಕರೆ ಕಬ್ಬು ಇವತ್ತಿನ ದಿನ ಒಣಗಾಕತ್ತೇವು. ಅದ್ರ ಲುಕ್ಷಣ ಯಾರು ಕೊಡ್ತಾರೆ? ಇವ್ರು ಏನಾರ ಕೊಡ್ತಾರ? ಸರ್ಕಾರ ಏನಾರ ಕೊಡ್ತೈತ್ಯಾ? ನಾಳೆಗೆ 1 ವರ್ಷ ಮಟ್ಟ ನಂಬಿದಂತ ಪೀಕ್ ಅದು. ನಮ್ಮ ರೈತರು ಅದು ಏನಾರ ಹಾಳಾಗಿ ಹೋಯ್ತಂದ್ರ ನಮ್ಮ ರೈತರು ಉರ್ಲಾಕೊಂಡು ಸಾಯ್ತಾರ, ಎಣ್ಣೆ ಕುಡು ಸಾಯ್ತಾರ. ಯಾಕೆ ಸಾಯ್ತಾರ ಅಂದ್ರ ಅವ್ರ ಹತ್ರ ಈಗ ಸಾಲ ಸೂಲ ಮಾಡಿ ಕಬ್ಬು ಹಚ್ಚಾರ. ಹಲವಾರು ದ್ರಾಕ್ಷಿ ಬೆಳೆಗಳು, ಉಳ್ಳಿಗಡ್ಡಿ ಬೆಳೆದಾರ. ಉಳ್ಳಿಗಡ್ಡಿ ಬೆಳೆದರು, ಉಳ್ಳಿಗಡ್ಡಿ ಬರೀ 500, 400, 300 ಬರೀ ಹೊಲ ಕೆಲಸ ಮಾಡಿದವ್ರು ಪಗಾರ ಆಗಲ್ರಿ. ಏನು ಕೊಡ್ಬೇಕು ರೈತರು? ಹಿಂಗಾಗಿ ನಮ್ಮ ರೈತರು ಮತ್ತು ಮುಂದೆ ಅವ್ರ ಮಕ್ಕಳ ಮದುವೆ ಯಾವಾರ ಬಂದು ಅಂದ್ರೆ ತೆಗೆದು ಹಾಕಕ್ಕೆ ದುಡ್ಡಿರಲ್ಲ, ಸಾಲ ಮಾಡಿರ್ತಾರ, ಬ್ಯಾಂಕ್ನಾಗ ಸಾಲ ಮಾಡಿರ್ತಾರ. ಊರ್ ಮನಿ ಒಳಗ ಯಾರೋ ಶ್ರೀಮಂತರ ಹತ್ರ ಸಾಲ ತಗೊಂಡಿರ್ತಾರ. ಅವ್ರ ಕಿರುಕುಳ ಮತ್ತು ಬ್ಯಾಂಕ್ನವ್ರ ಕಿರುಕುಳ ಸಾಲದೇನೆ ನೇಣು ಹಾಕೊಂಡು ಎಣ್ಣೆ ಕುಡು ಸಾಯ್ತಾರ. ಇದೇ ಸಮಯದಲ್ಲಿ ಪ್ರಹ್ಲಾದ್ ನಾಗರಾಳ, ಸಾಯಿಬನ್ನ ಅಂಗಡಿ, ಮುದುಕಪ್ಪ ಮೇಟಿ, ಶ್ರೀಶೈಲ್ ಕಲಾದ್ಗಿ, ಇಬ್ರಾಹಿಂ ಮಾಲಿಕಾರ್, ಮಂಜು ಬೀರಾದರ್ ಹಾಗೂ ಅನೇಕ ರೈತರು ಭಾಗವಹಿಸಿದರು. ಉದಯ್ ಹೊಸ್ಮನಿ, KMM ನ್ಯೂಸ್, ವಿಜಯಪುರ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.